ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ವತಿಯಿಂದ ರಾಜ್ಯ ಮಟ್ಟದ ಒಂದು ದಿನದ ಕಾರ್ಯಾಗಾರ ನಡೆಯಿತು. ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ವತಿಯಿಂದ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಕಾನೂನು ಅರಿವು ಮತ್ತು ಜನಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿದ ನ್ಯಾಯಮೂರ್ತಿಗಳು ಶ್ರೀ ಬಿ ವೀರಪ್ಪ, ಕರ್ನಾಟಕ ರಾಜ್ಯ ಉಪಲೋಕಾಯುಕ್ತರು, ಜಾಗೃತಿ ಮೂಡಿಸುವುದು, ಮಾನವ ಹಕ್ಕುಗಳ ರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆಗೆ ಸಾರ್ವಜನಿಕರ ಸಹಭಾಗಿತ್ವದ ಅರಿವು ಮೂಡಿಸಿದರು. ಭ್ರಷ್ಟಾಚಾರವು ದೇಶದ ಅಭಿವೃದ್ಧಿಗೆ ದೊಡ್ಡ ಶತ್ರುವಾಗಿದೆ. ಇದು ಕೇವಲ ಹಣದ ದುರುಪಯೋಗವಲ್ಲ, ಜನರ ವಿಶ್ವಾಸ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹಾಳು ಮಾಡುವ ಗಂಭೀರ ಸಾಮಾಜಿಕ ಪಿಡುಗಾಗಿದೆ. ಸರ್ಕಾರಿ ಕಚೇರಿಗಳಿಂದ ಹಿಡಿದು ವಿವಿಧ ಕ್ಷೇತ್ರಗಳಲ್ಲಿ ಲಂಚ, ಅಕ್ರಮ ಮತ್ತು ಅಧಿಕಾರ ದುರುಪಯೋಗ ಹೆಚ್ಚಾದಾಗ ಸಾಮಾನ್ಯ ನಾಗರಿಕರ ಹಕ್ಕುಗಳು ಕಸಿದುಕೊಳ್ಳಲ್ಪಡುತ್ತವೆ. ಭ್ರಷ್ಟಾಚಾರದ ಪರಿಣಾಮವಾಗಿ ಬಡವರು ಮತ್ತು ದುರ್ಬಲ ವರ್ಗದವರು ಹೆಚ್ಚಿನ ಸಂಕಷ್ಟಕ್ಕೆ ಒಳಗಾಗುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬ ನಾಗರಿಕನು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಬೇಕು, ಲಂಚ ನೀಡುವುದನ್ನು ಮತ್ತು ಪಡೆಯುವುದನ್ನು ನಿರಾಕರಿಸಬೇಕು. ಪಾರದರ್ಶಕ ಆಡಳಿತ, ಕಠಿಣ ಕಾನೂನು ಜಾರಿ ಹಾಗೂ ಜನಜಾಗೃತಿಯ ಮೂಲಕ ಮಾತ್ರ ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಸಾಧ್ಯ. ಭ್ರಷ್ಟಾಚಾರಕ್ಕೆ ಮೌನವೇ ಬೆಂಬಲ ಎಂಬುದನ್ನು ಅರಿತು ನ್ಯಾಯ ಮತ್ತು ಪ್ರಾಮಾಣಿಕತೆಯ ಪರವಾಗಿ ಪ್ರತಿಯೊಬ್ಬರೂ ಕೈಜೋಡಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ಸಮಾಜ ಸೇವೆ ಹಾಗೂ ಸಾರ್ವಜನಿಕ ಕ್ಷೇತ್ರದಲ್ಲಿ ನೀಡಿದ ವಿವಿಧ ಕೊಡುಗೆಯನ್ನು ಪರಿಗಣಿಸಿ ಕಾನೂನು ಅರಿವು ಕಾರ್ಯಕರ್ತರು ಅವರನ್ನು ಸಂಸ್ಥೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು, ಕಾನೂನು ತಜ್ಞರು, ಸಾಮಾಜಿಕ ಕಾರ್ಯಕರ್ತರು ಹಾಗೂ ಮಾನವ ಹಕ್ಕುಗಳ ಹೋರಾಟಗಾರರು ಭಾಗವಹಿಸಿ ಸಾರ್ವಜನಿಕರಲ್ಲಿ ಕಾನೂನು ಅರಿವು ಹೆಚ್ಚಿಸುವ ನಿಟ್ಟಿನಲ್ಲಿ State Legal Services Authority. Yes, thank you, sir. ನ್ಯಾಯಾಧೀಶರು, ಸಿವಿಲ್ ಜಡ್ಜ್ ನ್ಯಾಯಾಧೀಶರು ಅದರ ಸೆಕ್ರೆಟರಿ ಆಗಿರ್ತಾರೆ. ಸೊ ಹೈಕೋರ್ಟ್ನಲ್ಲಿ ಸಹ ಹೈಕೋರ್ಟ್ ಲೀಗಲ್ ಸರ್ವಿಸ್ ಕಮಿಟಿ ಇದೆ, ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ಲೀಗಲ್ ಸರ್ವಿಸಸ್ ಕಮಿಟಿ. ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ದೆಹಲಿ ವತಿಯಿಂದ ಬೆಂಗಳೂರಿನಲ್ಲಿ ಆಯೋಜಿಸಲಾದ ರಾಜ್ಯ ಮಟ್ಟದ ಕಾನೂನು ಅರಿವು ಮತ್ತು ಜನಜಾಗೃತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಶ್ರೀ ಎಚ್ ಶಶಿಧರ್ ಶೆಟ್ಟಿ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಕೆಎಸ್ಎಲ್ಎಸ್ಎ ನಿರ್ದೇಶಕರು, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅವರು ಮುಖ್ಯ ಉಪನ್ಯಾಸಕರಾಗಿ ಭಾಗವಹಿಸಿ ಮಾದಕ ದ್ರವ್ಯಗಳ ದುಷ್ಪರಿಣಾಮಗಳ ಕುರಿತು ಮಹತ್ವದ ಮಾಹಿತಿ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾದಕ ದ್ರವ್ಯ ಸೇವನೆಯು ವ್ಯಕ್ತಿಯ ಆರೋಗ್ಯ, ಕುಟುಂಬದ ನೆಮ್ಮದಿ ಹಾಗೂ ಸಮಾಜದ ಶಾಂತಿ ಸುವ್ಯವಸ್ಥೆಗೆ ಗಂಭೀರ ಹಾನಿಯನ್ನು ಉಂಟುಮಾಡುತ್ತದೆ ಎಂದು ತಿಳಿಸಿದರು. ಇತ್ತೀಚಿನ ದಿನಗಳಲ್ಲಿ ಯುವ ಸಮುದಾಯ ಮಾದಕ ವಸ್ತುಗಳ ವ್ಯಸನಕ್ಕೆ ಬಲಿಯಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದ್ದು, ಈ ಬಗ್ಗೆ ಪೋಷಕರು, ಶಿಕ್ಷಕರು ಹಾಗೂ ಸಮಾಜದ ಪ್ರತಿಯೊಬ್ಬರೂ ಜಾಗೃತರಾಗಬೇಕು ಎಂದು ಕರೆ ನೀಡಿದರು. ಮಾದಕ ವಸ್ತುಗಳ ನಿಯಂತ್ರಣಕ್ಕೆ ಸಂಬಂಧಿಸಿದ ಕಾನೂನು ಮತ್ತು ಕಾಯ್ದೆಗಳ ಬಗ್ಗೆ ವಿವರಿಸಿದ ಅವರು, ಮಾದಕ ವಸ್ತುಗಳ ಉತ್ಪಾದನೆ, ಸಾಗಾಣಿಕೆ, ಮಾರಾಟ ಮತ್ತು ಸೇವನೆಗೆ ಸಂಬಂಧಿಸಿದ ಅಪರಾಧಗಳಿಗೆ ಎನ್ಡಿಪಿಎಸ್ ಆಕ್ಟ್ ಅಡಿಯಲ್ಲಿ ಕಠಿಣ ಶಿಕ್ಷೆಯ ಅವಕಾಶವಿದೆ ಎಂದು ತಿಳಿಸಿದರು. ಯಾವುದೇ ಅನುಮಾನಾಸ್ಪದ ಚಟುವಟಿಕೆಗಳು ಕಂಡುಬಂದಲ್ಲಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾಹಿತಿ ನೀಡುವ ಮೂಲಕ ಸಾರ್ವಜನಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣದಲ್ಲಿ ಯುವಕರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಜೀವನದಲ್ಲಿ ಉತ್ತಮ ಗುರಿಗಳನ್ನು ಹೊಂದಿ ಆರೋಗ್ಯಕರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ವ್ಯಸನದಿಂದ ದೂರವಿರಬೇಕು ಎಂದು ಅವರು ವಿದ್ಯಾರ್ಥಿಗಳಿಗೆ ಹಾಗೂ ಯುವ ಸಮುದಾಯಕ್ಕೆ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾನವ ಹಕ್ಕುಗಳ ರಕ್ಷಣೆ, ಭ್ರಷ್ಟಾಚಾರ ನಿರ್ಮೂಲನೆ, ಕಾನೂನು ಅರಿವು ಹಾಗೂ ಸಾಮಾಜಿಕ ಜವಾಬ್ದಾರಿಗಳ ಕುರಿತು ವಿವಿಧ ವಿಷಯಗಳ ಬಗ್ಗೆ ತಜ್ಞರಿಂದ ಉಪನ್ಯಾಸಗಳು ನಡೆದವು. ಈ ಸಂದರ್ಭದಲ್ಲಿ ಸಮಾಜ ಸೇವೆ ಮತ್ತು ಜನಜಾಗೃತಿ ಸೆಕ್ರೆಟರಿ, ಕರ್ನಾಟಕ ಸ್ಟೇಟ್ ಲಾ ಅಸೋಸಿಯೇಷನ್ ಹಾಗೆ ಡಾಕ್ಟರ್ ಮೋಹನ್ ರಾವ್ ನಲೋಡೆ ಅವರು ಈ ಕಾರ್ಯಕ್ರಮ ಬೇಸಿಕಲಿ ಅವರ ಏನು ಪದಾಧಿಕಾರಿಗಳು ಮತ್ತು ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲಿ ಏನು ಅವ್ರ ಆಫೀಸರ್ಸು ಏನು ಕೆಲಸ ಮಾಡ್ತಾರೆ ಅವರಿಗೆ ಒಂದು ಅರಿವು ಮೂಡಿಸಲಿಕ್ಕೆ, ಆಮೇಲೆ ಕಾನೂನಿನ ಒಂದು ಹೊಸ ಹೊಸ ಏನು
ಲಾಸು ಮತ್ತು ಪ್ರೊಸೀಜರ್ಸ್ ಬಂದಿದ್ದಾವೆ ಅದ್ರ ಬಗ್ಗೆ ಒಂದು ಮಾಹಿತಿ ತಿಳಿಸ್ಲಿಕ್ಕೆ ಇದೊಂದು ಕಾರ್ಯಾಗಾರ ಥರ ಒಂದು ಕಾನ್ಫರೆನ್ಸ್ ಥರ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಮಗೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋಗೆ ಅವರು ಬಂದು ಹೇಳಿದರು, ಒಂದು ದಿವಸ ಬಂದು ನಮಗೊಂದು ನೀವು NDPS ಬಗ್ಗೆ ಒಂದು ಸೆಷನ್ ತೊಗೊಂಡ್ರೆ ಒಳ್ಳೆಯದಿರುತ್ತೆ ಅಂಥೇಳಿ. ಸೊ ಆ ಸಂಬಂಧಪಟ್ಟಂಗೆ ಈಗ ಏನು ನಾರ್ಕೋಟಿಕ್ಸ್ ಅಂದರೆ ಏನು, ಈ ಡ್ರಗ್ಸ್ದ ಹಾವಳಿ ಯಾವ ಥರ ಆಗಿದೆ ನಮ್ಮ ದೇಶದಲ್ಲಿ, ಮತ್ತು ನಮ್ಮ ಯುವಕರು ಯಾವ ಥರ ಇದಕ್ಕೆ ಬಲಿ ಆಗ್ತಾ ಇದ್ದಾರೆ, ಇದರ ಸಂಬಂಧಪಟ್ಟಾದ ಕಾನೂನುಗಳೇನಿದ್ದಾವೆ ಅದ್ರ ಬಗ್ಗೆ ನಾನು ಇವತ್ತೊಂದು 1 ಅವರ್ದೊಂದು ಸೆಷನ್ ತೊಗೊಂಡೆ. ಸೊ ಅಷ್ಟೇ. ಥ್ಯಾಂಕ್ ಯು. ಸಚಿನ್ ಗೋರ್ಪಡೆ, ಝೋನಲ್ ಡೈರೆಕ್ಟರ್, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ, ಬೆಂಗಳೂರು. ಥ್ಯಾಂಕ್ಸ್. ಹೇಳಿ. ಇವಾಗ ಆನ್ಲೈನ್ ಎಲ್ಲ ಓಪನ್ ಆಗಿ ನಡೀತಾರೆ, ಆನ್ಲೈನ್ ಮೇಲೆ ಕಳಿಸ್ತಾ ಇದ್ದಾರೆ. ಮತ್ತೆ ಈ ಪ್ರೋಸೆಸ್ ಇವಾಗ ರೈಲ್ವೆ ಮತ್ತು ಶ್ರೀ ಸಚಿನ್ ಖೋರ್ಪಡೆ, IPS ವಲಯ ನಿರ್ದೇಶಕರು, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ, ಕರ್ನಾಟಕ ಮತ್ತು ಗೋವಾ ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಭಾಗವಹಿಸಿ ಸಾರ್ವಜನಿಕರಿಗೆ ಕಾನೂನು ಸೇವೆಗಳ ಪ್ರಾಧಿಕಾರದ ಉದ್ದೇಶ, ಕಾರ್ಯವೈಖರಿ ಹಾಗೂ ಲಭ್ಯವಿರುವ ವಿವಿಧ ಸೌಲಭ್ಯಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಮಾಜದ ಬಡವರು, ಮಹಿಳೆಯರು, ಮಕ್ಕಳು, ಹಿರಿಯ ನಾಗರಿಕರು, ಅಂಗವಿಕಲರು ಹಾಗೂ ಆರ್ಥಿಕವಾಗಿ ಹಿಂದುಳಿದ ವರ್ಗದ ಜನರಿಗೆ ಉಚಿತ ಕಾನೂನು ನೆರವು ಒದಗಿಸುವುದು ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದರು. ನ್ಯಾಯ ಎಲ್ಲರಿಗೂ ಸುಲಭವಾಗಿ ಹಾಗೂ ಸಮಾನವಾಗಿ ದೊರೆಯಬೇಕು ಎಂಬ ಆಶಯದೊಂದಿಗೆ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆಯಡಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಇದಲ್ಲದೆ ಲೋಕ ಅದಾಲತ್ಗಳ ಮೂಲಕ ಪ್ರಕರಣಗಳ ಶೀಘ್ರ ಇತ್ಯರ್ಥ, ಪೂರ್ವ ವಿವಾದಗಳ ಪರಿಹಾರ, ಕಾನೂನು ಜಾಗೃತಿ ಶಿಬಿರಗಳು, ಕಾನೂನು ಸಲಹೆ ಹಾಗೂ ನೆರವು ಸೇರಿದಂತೆ ಅನೇಕ ಸೇವೆಗಳನ್ನು ಸಾರ್ವಜನಿಕರಿಗೆ ಉಚಿತವಾಗಿ ನೀಡಲಾಗುತ್ತಿದೆ ಎಂದು ವಿವರಿಸಿದರು. ಸಾಮಾನ್ಯ ನಾಗರಿಕರು ತಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು ಹೊಂದುವುದು ಅಗತ್ಯವಾಗಿದ್ದು, ಯಾವುದೇ ಕಾನೂನು ಸಮಸ್ಯೆ ಎದುರಾದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರಗಳನ್ನು ಸಂಪರ್ಕಿಸಿ ನೆರವು ಪಡೆಯಬಹುದಾಗಿದೆ ಎಂದು ಅವರು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ವಕೀಲರು, ಸಮಾಜ ಸೇವಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದು ಕಾನೂನು ಸೇವೆಗಳ ಪ್ರಾಧಿಕಾರದ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ನ್ಯಾಯವು ಶ್ರೀಮಂತರಿಗೆ ಮಾತ್ರ ಸೀಮಿತವಾಗದೆ ಸಮಾಜದ ಪ್ರತಿಯೊಬ್ಬ ನಾಗರಿಕನಿಗೂ ತಲುಪಬೇಕು ಎಂಬುದು ಕಾನೂನು ಸೇವೆಗಳ ಪ್ರಾಧಿಕಾರದ ಧ್ಯೇಯವಾಗಿದೆ ಎಂದು ಶ್ರೀ H. ಶ್ರೀಧರ್ ಶೆಟ್ಟಿ ಅವರು ಅಭಿಪ್ರಾಯಪಟ್ಟರು. ಅದಕ್ಕಿಂತ ಡ್ರಗ್ ತೆಗೆದು ಡಮ್ಮಿ ಡ್ರಗ್ ಹಾಕ್ತೀವಿ ಅದರಲ್ಲಿ. ಅದನ್ನ ಯಾರು ತಗೊಳಕ್ ಬರ್ತೋ ಅವನ ಪಟ್ಟನ ಅರೆಸ್ಟ್ ಮಾಡಿ, ಅವನು ಹೋದ 100% ಕನ್ವಿಕ್ಷನ್. ಇದು ನಾವು ಮಾಹಿತಿ ಕೊಡ್ತೀವಲ್ಲ, ಇದರ ಡ್ರಗ್ಸ್ ಇದರ ಸಿಗ್ತಾ ಇದೆ ಅಂತ ಸಪೋಸ್ ಏನಾದ್ರು ನಾವು ಇಟ್ಕೊಂಡ್ರೆ ನಮ್ಗೆ ಮತ್ತೆ ನಮ್ಮ ಫ್ಯಾಮಿಲಿಗೆ ಯಾವುದು ರಿಸ್ಕ್ ತಗೊಂಡ್ರೆ ಯಾರು ಅಲ್ಲ, ನಿಮಗೆ ಅದನ್ನೇ ಹೇಳಿದೆ, 1933 ಅಂತ ಒಂದು ನಂಬರ್ ಇದೆಯಲ್ಲ, ಗೌಪ್ಯವಾಗಿ ನಾವು ಅದನ್ನು ನೀವು ಕಾನ್ಫಿಡೆನ್ಷಿಯಲಿ ಕಳಿಸ್ಬೋದು. ನೀವು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋದರೆ ಡೈರೆಕ್ಟಾಗಿ ಅವರು ನಿಮ್ಗೆ ಯಾರು ಅಂತ ಹೇಳ್ಬೋದು. ಬಟ್ ನಾವು ಹಂಗೆ ಮಾಡೋದಿಲ್ಲ. ನೀವು ಇಮೇಲ್ ಕಳಿಸಿ, ನಿಮ್ಮ ಫೋನಲ್ಲಿ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ಅತಿಥಿಗಳು ಶ್ರೀಮತಿ ಖುಷಿ ಖುಷಾಲಪ್ಪ, ನಿರ್ದೇಶಕರು ಬೆಂಬಲ ಮತ್ತು ಪುನರ್ವಸತಿ ಎನ್ಫೋಲ್ಡ್ ಪ್ರೊಆಕ್ಟಿವ್ ಹೆಲ್ತ್ ಟ್ರಸ್ಟ್ ನಿರ್ದೇಶಕರು. ಅವರು ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆ, ಹಕ್ಕುಗಳು ಹಾಗೂ ಅವರಿಗೆ ಸಂಬಂಧಿಸಿದ ವಿವಿಧ ಕಾನೂನು ಮತ್ತು ಕಾಯ್ದೆಗಳ ಕುರಿತು ಸಾರ್ವಜನಿಕರಿಗೆ ಮಹತ್ವದ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಹಿಳೆಯರು ಮತ್ತು ಮಕ್ಕಳ ವಿರುದ್ಧ ನಡೆಯುವ ದೌರ್ಜನ್ಯ, ಶೋಷಣೆ ಹಾಗೂ ಲೈಂಗಿಕ ಅಪರಾಧಗಳನ್ನು ತಡೆಗಟ್ಟಲು ಸಮಾಜದಲ್ಲಿ ಕಾನೂನು ಅರಿವು ಮೂಡಿಸುವುದು ಅಗತ್ಯವಾಗಿದೆ ಎಂದು ತಿಳಿಸಿದರು. ಪ್ರತಿಯೊಬ್ಬ ನಾಗರಿಕರು ತಮ್ಮ ಹಕ್ಕುಗಳ ಬಗ್ಗೆ ತಿಳಿದುಕೊಂಡು ಯಾವುದೇ ರೀತಿಯ ಅನ್ಯಾಯ ಕಂಡುಬಂದಲ್ಲಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾಹಿತಿ ನೀಡುವ ಮೂಲಕ ನ್ಯಾಯ ದೊರಕಿಸಲು ಸಹಕರಿಸಬೇಕು ಎಂದು ಕರೆ ನೀಡಿದರು. ಅವರು ವಿಶೇಷವಾಗಿ ಪೋಕ್ಸೋ ಕಾಯ್ದೆ 2012, ಮಹಿಳೆಯರನ್ನ ಗೃಹ ಹಿಂಸೆಯಿಂದ ರಕ್ಷಿಸುವ ಕಾಯ್ದೆ 2005, ಮಕ್ಕಳ ಹಕ್ಕುಗಳ ಸಂರಕ್ಷಣೆಗೆ ಸಂಬಂಧಿಸಿದ ಕಾನೂನುಗಳು, ಮಕ್ಕಳ ವಿವಾಹ ನಿಷೇಧ ಕಾಯ್ದೆ ಹಾಗೂ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ 2013 ಕುರಿತು ವಿವರವಾದ ಮಾಹಿತಿ ನೀಡಿದರು. ಮಕ್ಕಳ ಮೇಲಿನ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ ಅಥವಾ ಶೋಷಣೆ ಪ್ರಕರಣಗಳನ್ನು ಮುಚ್ಚಿಡದೆ ತಕ್ಷಣವೇ ಪೊಲೀಸ್ ಇಲಾಖೆ ಅಥವಾ ಮಕ್ಕಳ ಸಹಾಯವಾಣಿ 1098ಗೆ ಮಾಹಿತಿ ನೀಡಬೇಕು ಎಂದು ಸಲಹೆ ನೀಡಿದರು. ಮಹಿಳೆಯರು ಹಾಗೂ ಮಕ್ಕಳು ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಕಾನೂನು ಸೇವೆಗಳ ಪ್ರಾಧಿಕಾರಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಸಂಬಂಧಿಸಿದ ಬೆಂಬಲ ಕೇಂದ್ರಗಳ ನೆರವು ಪಡೆಯಬಹುದಾಗಿದೆ ಎಂದು ತಿಳಿಸಿದರು.
ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆ ಕೇವಲ ಕುಟುಂಬದ ಜವಾಬ್ದಾರಿ ಮಾತ್ರವಲ್ಲ, ಇಡೀ ಸಮಾಜದ ಹೊಣೆಗಾರಿಕೆಯಾಗಿದೆ. ಕಾನೂನು ಅರಿವು ಮತ್ತು ಸಮಯೋಚಿತ ಕ್ರಮಗಳಿಂದ ಅಪರಾಧಗಳನ್ನು ತಡೆಗಟ್ಟಬಹುದು ಎಂದು ಶ್ರೀಮತಿ ಖುಷಿ ಕುಶಾಲಪ್ಪ ಅವರು ಅಭಿಪ್ರಾಯಪಟ್ಟರು. ಈ ಕಾರ್ಯಕ್ರಮದಲ್ಲಿ ಭಾರತದ ಪ್ರತಿ ರಾಜ್ಯದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಪ್ರತಿ ಜಿಲ್ಲೆಯ ಕಾರ್ಯಾಗಾರ ನಡೀತು. ಅದರ ಬಗ್ಗೆ ಏನೋ ಒಂದು ಮಾಹಿತಿ ಕೇಳೋಣ ಬನ್ನಿ ಸರ್. ಮೊದಲದಾಗಿ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಯಾದ ಮನ್ಸೂರ್ ಸರ್ಗೆ ಈ ಒಂದು ಮಾತಿನ ಧನ್ಯವಾದ ಹೇಳುತ್ತಾ ನನಗೆ ಮಾತಲ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಸಲ್ಲಿಸ್ತೇನೆ. ಮತ್ತೆ ಇವತ್ತೊಂದು ದಿವಸ ಒಂದು ಮಹತ್ವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ನಾಲ್ವಡೆ ಸರ್ ಆರ್ಗನೈಸ್ ಮಾಡಿದ್ದಾರೆ. ಇದ್ರದ್ದು ಕಾನ್ಸೆಪ್ಟ್ ಏನಂದ್ರೆ ಕಾನೂನು ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಬರಬೇಕು. ಇದು ಒಂದು ದೊಡ್ಡ ಆಲದ ಮರದ ಆಶ್ರಯ ತರ ಎಲ್ಲ ತರಹದ ವಿಂಗ್ಗಳು ಇಲ್ಲಿ ನಮ್ಮಲ್ಲಿದೆ. ಅಂತದ್ರಲ್ಲಿ ಒಂದು ಕಿರಿಯ ಪಾತ್ರ ನಂದು ಅಷ್ಟೇ ಹೊರತು ಇದು ಏನು ದೊಡ್ಡ ಮಟ್ಟದ ನಾನು ಪದಾಧಿಕಾರಿ ಅಲ್ಲ. ಆದರೂ ಕೂಡ ಎಲ್ಲರನ್ನು ಜೊತೆ ಕೂಡಿಸಿಕೊಂಡು ಎಲ್ಲ ರೀತಿಯ ಕಾನೂನು ಭದ್ರತವಾಗಿ ಸಿಗುವಂತ ಸೌಲಭ್ಯಗಳನ್ನ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮೋಹನ್ ನಾಲ್ವಡೆ ಸರ್ ಮತ್ತೆ ಕಾನೂನು ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಯ ಮೆಂಬರ್ ಆಗಿದ್ದು ಅವರು ಸುಮಾರು ವಿಷಯಗಳನ್ನ ನಮ್ಮ ಜೊತೆ ಇದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟು ನೀವು ಯಾವ ತರ ಜನರನ್ನ ಸ್ಪಂದಿಸಬಹುದು, ಕಾನೂನ ಬಗ್ಗೆ ಯಾವ ತರ ತಿಳುವಳಿಕೆ ಕೊಡಬಹುದು ಅಂತ ಒಂದು ವಿಷಯನ ಈ ಒಂದು ಕಾನ್ಸೆಪ್ಟ್ ಅನ್ನ ತಿಳಿಸಿ ಎಲ್ಲರನ್ನ ಜೊತೆಗೂಡಿಸಿಕೊಂಡು ರಾಜ್ಯದ ಹಲವಾರು ಕಡೆಯಿಂದ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮನಿಸಿದ್ದಾರೆ. ಗಣ್ಯ ವ್ಯಕ್ತಿಗಳು ಎಲ್ಲ ಬಂದು ಇದ್ರ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ನ್ಯಾಯಾಧೀಶರಾಗ್ಲಿ ಅಥವಾ ನಮ್ಮ ರಾಷ್ಟ್ರಾಧ್ಯಕ್ಷರಾಗ್ಲಿ ಮತ್ತೆ ಕೆಲವೊಂದು NGO ಕೂಡ ಬಂದವರು, ಮಾಧ್ಯಮದವರೆಲ್ಲ ಬಂದವರು, ಅವ್ರಿಗೆಲ್ಲಾರು ನಾನು ಸ್ವಾಗತಿಸುತ್ತಾ ಈ ಒಂದು ನಡೆದಿರೋ ಕಾರ್ಯಕ್ರಮನ ಒಂದು ಒಳ್ಳೆ ರೀತಿಯಲ್ಲಿ ನಡೆಸಿಕೊಟ್ಟಿರುವಂತ ಎಲ್ಲ ನಮ್ಮ ಪದಾಧಿಕಾರಿಗಳಾಗಿ ಇದಾರಲ್ಲ ಅವ್ರಿಗೆಲ್ಲರೂ ನಾನು ಧನ್ಯವಾದ ಹೇಳುತ್ತಾ, ಅದರಲ್ಲಿ ನಾವು ಒಂದು ಕಿರಿಯ ಪಾತ್ರ ಶುರು ಮಾಡ್ಲಿಕ್ಕೆ ತುಂಬಾ ಒಂದು ಟೈಮ್ ಮಾಡಿದೀವಿ, ಅದು ಎಕ್ಸ್ಪೆಕ್ಟ್ ಮಾಡಿದೀವಿ. ಅದು ಕೂಡ ಆಶ್ರಯ ಕೊಟ್ಟಿರೋದು ಡಾಕ್ಟರ್ ಮೋಹನ್ ನಾಲ್ವಡೆ ಸರ್. ನಮ್ಮಲ್ಲಿ ಆತರ ಯಾವುದೇ ರೀತಿಯ ನಾಲೆಜ್ ಇರಲಿಲ್ಲ ಕಾನೂನು ಬಗ್ಗೆ ಪರವಾಗಿ. ಕಾನೂನ ಬಗ್ಗೆ ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ನೀವು ಮುಂದುವರಿಬಹುದು, ನಿಮ್ಮ ಕುಟುಂಬಕ್ಕೆ ಮತ್ತೆ ನಿಮ್ಮ ಅಕ್ಕಪಕ್ಕದ ಜನರಿಗೆ ಮತ್ತೆ ಒಂದು ಒಳ್ಳೆ ಸಮಾಜ ಕಟ್ಟಲಿಕ್ಕೆ ಯಾವ ತರ ನೀವು ಸ್ಪಂದಿಸಬಹುದು ಜನರಿಗೆ ಅಂತ ಒಂದು ತಿಳುವಳಿಕೆ ಕೊಟ್ಟು ಈ ಮಟ್ಟಿಗೆ ಮಾಡಿದ್ದಾರೆ. ನಾವು ಎಲ್ಲಾ ರೀತಿಯಲ್ಲಿ ಜನರನ್ನ ಸ್ಪಂದಿಸ್ತೀವಿ. ಫಾರ್ ಎಕ್ಸಾಂಪಲ್ ಆಗಿ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಆಗಲಿ, ಇಂಥ ಇದು ಕಡಬಡವರಿಗೆ ಕಾನೂನು ಬಗ್ಗೆ ಅರಿವು ಇಲ್ಲ, ಅವ್ರಿಗೆ ಲಾಯರ್ ಫೀಸ್ ಸಿಗಲ್ಲ, ಇರುವುದಿಲ್ಲ. ಅಂತವ್ರಿಗೆ ನಮ್ಮ ಸಂಸ್ಥೆಯಲ್ಲಿ ರಾಜ್ಯಾಧ್ಯಕ್ಷರು ಖುದ್ದಾಗಿ ಅವ್ರನ್ನ ಕರ್ಕೊಬಂದು ನಾವು ಅವ್ರನ್ನ ಸ್ಪಂದಿಸ್ತೀವಿ ಅಂತ ಹೇಳೋ ರೀತಿಯಲ್ಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ. ಯಾವುದೇ ರೀತಿಯ ಕಾನೂನು ಸಮಸ್ಯೆಗಳಿದ್ರೆ ಅದನ್ನ ಸಂಪೂರ್ಣವಾಗಿ ಕಂಪ್ಲೀಟ್ ಆಗುವವರೆಗೂ ಅದನ್ನ ಸ್ಪಂದಿಸುವಂತ ವ್ಯಕ್ತಿತ್ವ ನಮ್ಮ ಡಾಕ್ಟರ್ ಮೋಹನ್ ನಾಲ್ವಡೆ ಸರ್ ಅಂತ ಹೇಳ್ತೀನಿ. ನಾವು ಒಂದು ಕಿರಿಯ ಪಾತ್ರವನ್ನು ಕೊಡ್ಲಿಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿರೋದಕ್ಕೆ ನಾನು ಎಷ್ಟೋ ಕೃತಜ್ಞತೆ ಸಲ್ಲಿಸಿದ್ರು ಕೂಡ ನಾನು ಅದನ್ನ ಕಮ್ಮಿ ಅನ್ನಲ್ಲ. ಜೊತೆಗೆ ನಮ್ಮ ಜೊತೆ ಇರುವಂತ ಎಲ್ಲ ಕಾರ್ಯದರ್ಶಿಗಳು, ನನ್ನ ವಿಂಗಿನ ಅವನ್ನ ಅಭಿನಂದನೆ ಸಲ್ಲಿಸುತ್ತಾ, ನಮ್ಮ ಒಂದು ದೊಡ್ಡ ಆಲದ ಮರದಲ್ಲಿ ಒಂದು ಚಿಕ್ಕ ಪಾತ್ರವನ್ನು ಕೊಟ್ಟಿರುವ ಡಾಕ್ಟರ್ ಮೋಹನ್ ನಾಲ್ವಡೆ ಸರ್ಗೆ ನಾನು ಧನ್ಯವಾದ ಹೇಳುತ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಇಲ್ಲಿ ಬಂದಿರುವಂತ ಎಲ್ಲ ಮೀಡಿಯಾ ಧನ್ಯವಾದ ಸಲ್ಲಿಸುತ್ತಾ, ಮತ್ತೆ ಹಲವಾರು ರಾಜ್ಯದಿಂದ ಬಂದಿರುವಂತವರು ಮೀಡಿಯಾದವರು ಇದ್ದಾರೆ. ಖುದ್ದಾಗಿ ನಮ್ಮ ಸಂಸ್ಥೆಯ ಒಂದು ಸದಸ್ಯರಾದ ಯಾಸಿನ್ ಸಾಬ್ ಅವರು ಮತ್ತು ಶೇಖ್ ಶೌಕತ್ ಸಾಬ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ, ಅಷ್ಟು ದೂರದಿಂದ ಬಂದಿರೋದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಕರೆಗೆ ಇಷ್ಟು ಮಟ್ಟಿಗೆ ಬಂದು ನಮಗೆ ಸ್ಪಂದಿಸಿದ್ದಕ್ಕೆ ಒಂದು ದೊಡ್ಡ ಗೌರವದ ಮಾತನ್ನ ನಾನು ತಿಳ್ಕೊಂತೀನಿ. ಆ ವಿಷಯಕ್ಕೆ ತಾವೆಲ್ಲ ಈ ತರ ಒಂದು ಕಾರ್ಯಕ್ರಮ ನಡೆಸಿದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ ಹೇಳುತ್ತಾ ಈ ಒಂದು ವಿಷಯ ಇದು ನಂಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳುತ್ತಾ ಮುಗಿಸ್ತೇನೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ KG ನ್ಯೂಸ್ ಗದಗ್. ವೀಕ್ಷಕರೇ, ಇವತ್ತಿನ ದಿವಸ ಕಾನೂನು ರಾಜ್ಯ ಮಟ್ಟದ ಕಾನೂನು ಜಾಗೃತಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದ ಆಗಮಿಸಿದ್ರು
ಹಾಗೂ ಗಣ್ಯರಿಗೆ ಸ್ವಾಗತ ಕೋರುತ್ತಾ ಇವತ್ತು ಬೃಹತ್ ಒಂದು ಕಾರ್ಯಕ್ರಮ ಕಾನೂನು ಜಾಗೃತಿ ಕಾರ್ಯಕ್ರಮವನ್ನು NGO ಹಾಲ್ನಲ್ಲಿ ಕಾರ್ಯಕ್ರಮ ಒಂದು ಅದ್ಭುತ ಒಂದು ಕಾನೂನು ಸಲಹೆ ಕೊಡುತ್ತಾ ಇವತ್ತು ನಾವು ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ಕಬ್ಬನ್ ಪಾರ್ಕ್ ಏರಿಯಾದಲ್ಲಿ ಇದ್ದೀವಿ. NGO ಹಾಲ್ನಲ್ಲಿ ನಡೆಯುತ್ತಿರುವ ಕಾನೂನು ಸಲಹೆ ಹಾಗೂ ಕರಪ್ಷನ್ ಹೋರಾಟಕ್ಕೆ ಒಂದು ಕಾರ್ಯಕ್ರಮ ನಡೀತಾ ಇದೆ. ತಾವು ಕೂಡ ನೋಡ್ತಾ ಇದ್ದೀರಿ, ಹಿಂದ್ಗಡೆ ಕೂಡ ಕಾರ್ಯಕ್ರಮ ತಾವು ನೋಡ್ತಾ ಇದ್ದೀರಾ. ಪೋಸ್ಕೋ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದಲ್ಲಿ ಮೇಡಮ್ ಅವರು ಸಲಹೆ ನಡೆಸಿದ್ದಾರೆ.